ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಈಗ ಭಾರಿ ಗರಮದಂತಹ ಕಿಚ್ಚನ ಮತ್ತೊಂದು ಮುಖವನ್ನು ಬಿಗ್ ಬಾಸ್ನ ಸ್ಪರ್ಧಿಗಳು ನೋಡುವಂತಹ ಸಂದರ್ಭ ಒದಗಿ ಬಂದಿದೆ. ಈ 11ನೇ ಆವೃತ್ತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಬಟ್ಟೆ ಆಗಾಗ ಡಿಸ್ಟರ್ಬ್ ಆಗ್ತಾನೆ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ತವೆ. ಆದರೆ ಈ ಸೀಸನ್ನಲ್ಲಿ ಮಾತ್ರ ಅತಿ ಹೆಚ್ಚು ಸಲ ಕಿಚ್ಚ ಸುದೀಪ್ ಅವರು ಸಿಟ್ಟಿಗೆದ್ದಿತ್ತು ಮತ್ತು ಸ್ಪರ್ಧಿಗಳ ಬಗ್ಗೆ ಆಕ್ರೋಶವನ್ನು ಹೊರಗಡೆ ಹಾಕಿತ್ತು. ಎಲ್ಲವನ್ನು ಕೂಡ ನೋಡ್ತಾನೆ ಇದ್ದೇವೆ. ಸ್ವಲ್ಪ ಓವರಾಗಿ ರಿಯಾಕ್ಟನ್ನು ಮಾಡ್ತಿದ್ದಾರೆ ಸುದೀಪ್ ಅವರು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತ ಆಗುವಂಥ ಲೆವೆಲ್ಗೆ ಈ ಬಾರಿ ಕಿರಿಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ರಂಪವನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮಾಡಿದಂಥ ತಪ್ಪನ್ನು ಹೇಳುವಂಥ ಸಂದರ್ಭದಲ್ಲಿ ಸುದೀಪ್ ಅವರು ಮಾತನಾಡ್ತಿರುವಂಥ ರೀತಿ ಮತ್ತು ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿಗೆ ಸ್ವಲ್ಪ ಅಪಸ್ವರವು ಕೂಡ ಕೇಳಿ ಬರ್ತಿದ್ದಾವೆ ಮತ್ತು ಕೆಲವು ಕಡೆ ಚಪ್ಪಾಳೆಯೂ ಕೂಡ ಕೇಳಿ ಬರ್ತಿದ್ದಾವೆ. ಹೀಗೇ ಬಿಗ್ ಬಾಸ್ ಮನೆಯ ಸೀಸನ್ 11ರ ಆವೃತ್ತಿ ದಿನಕ್ಕೆ ರೋಚಕತೆಯನ್ನು ಪಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಸ್ಪರ್ಧಿಗಳ ನಡುವೆ ಹಣಾಹಣಿಯೂ ಕೂಡ ದಿನಕ್ಕೆ ಜೋರಾಗ್ತಿದೆ. ಇತ್ತೀಚೆಗೆ ಶೋಭಾ ಶೆಟ್ಟಿ ತನಗೆ ಆಟ ಬೇಡ ಅಂತೇಳ್ಬಿಟ್ಟು ಮುಂದುವರಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಹೊರಗಡೆ ಬಂದಿದ್ದೆ ಈ ವಾರ ಈಗ ಶನಿವಾರದ ಸಂಚಿಕೆಯಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ವಾರದ ಕತೆ, ವಾರದ ಪಂಚಾಯಿತಿಯನ್ನು ಮಾಡಿದಂತಹ ಈ ಸುದೀಪ್ ಅವರು ಈ ಶೋಭಾ ಶೆಟ್ಟಿ ಹೊರಗಡೆ ಹೋಗಿರೋದ್ರ ಬಗ್ಗೆ ಮತ್ತು ಇದನ್ನು ತ್ರಿವಿಕ್ರಮ್ ಮಾತನಾಡಿರೋದ್ರ ಬಗ್ಗೆ, ಜೊತೆಗೆ ಇಲ್ಲಿ ಶೋಭಾ ಶೆಟ್ಟಿ ಹೋಗಿದ್ದು ಎಲ್ಲೋ ಒಂದು ಕಡೆ ಶಿಶಿರ್ಗೆ ಲಾಭ ಆಯಿತು, ಶಿಶಿರ್ ಮತ್ತು ಐಶ್ವರ್ಯಗೆ. ಬಟ್ ಅದು ಇಂಟೆನ್ಷನಲ್ಲಿ ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಮಾತನಾಡಿದ್ರು. ಇದು ಸುದೀಪ್ ಅವ್ರಿಗೆ ಸಿಕ್ಕಾಬಟ್ಟೆ ಕೋಪ ಬಂತು. ಸೊ ದಟ್ ಶನಿವಾರ ಎಪಿಸೋಡ್ ಆರಂಭದಲ್ಲೇ ಈ ವಿಚಾರವನ್ನು ಎತ್ಕೊಂಡಂಥ ಸುದೀಪ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಮತ್ತು ಉಳಿದಂಥ ಸದಸ್ಯರನ್ನು ಸುಮಾರು ಹೊತ್ತುಗಳ ಕಾಲ ನಿಂತು ಮಾತನಾಡಿಸಿದರು. ಅಂದರೆ ಸುದೀಪ್ ಇಷ್ಟು ದಿನಗಳ ಕಾಲ ಸ್ಪರ್ಧಿಗಳೆಲ್ಲರೂ ಕೂಡ ಕೂತಿದ್ರು, ಸುದೀಪ್ ನಿಂತಿದ್ರು, ಆ ರೀತಿ ಮಾತನಾಡಿಸಿದ್ರು. ಬಟ್ ಇವತ್ತು ಹಾಗಾಗಲಿಲ್ಲ. ಎಲ್ಲರನ್ನೂ ಕೂಡ ನಿಲ್ಲಿಸಿದ್ರು. ನಂತರ ಸುದೀಪ್ ಮಾತನಾಡಿದರು. ಆಗಲೂ ಒಂದು ಡೈಲಾಗನ್ನು ಬಿಡ್ತಾರೆ, ನಾಯಿ ಥರ ನಿಂತ್ಕೊಂಡಿರ್ತೀನಲ್ಲ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ಹೇಳ್ತಾರೆ. ಇದು ಸಾಕಷ್ಟು ಜನರಿಗೆ ಶಾಕ್ ಆಗುತ್ತೆ. ಏನಪ್ಪ ಹಿಂಗೆಲ್ಲ ಮಾತನಾಡ್ತಿದ್ದಾರೆ ಸುದೀಪ್ ಅಂತ ಹೇಳ್ಬಿಟ್ಟು ಶಾಕ್ ಆಗುತ್ತೆ. ಬಟ್ಟು ಇಲ್ಲಿ ಸುದೀಪ್ ಮಾತನಾಡಿರೋದು ಸತ್ಯ ಮತ್ತು ವಾಸ್ತವ. ಆದರೂ ಕೂಡ ಸುದೀಪ್ ಮಾತನಾಡಿದಂಥ ರೀತಿ ಮತ್ತು ಸ್ವಲ್ಪ ಓವರಾಗಿ ತಮ್ಮ ಅಗ್ರೆಷನನ್ನು ತೋರಿಸಿದಂಥ ರೀತಿಯ ಬಗ್ಗೆನೂ ಕೂಡ ಅಸಮಾಧಾನಗಳು ಇದ್ದಾವೆ. ಬನ್ನಿ, ಏನಾಯಿತು ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದ ನಾಮಿನೇಷನ್ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಹೊರಗಡೆಯೂ ಕೂಡ ಇದೆ, ಒಳಗಡೆಯೂ ಕೂಡ ಇದೆ. ಒಳಗಡೆ ತ್ರಿವಿಕ್ರಮ್ಗೆ ಇಂಥದ್ದೊಂದು ಅನುಮಾನ ಮೂಡಿತ್ತು. ಅದನ್ನು ಗೌತಮಿ ಜೊತೆಗೆ ಅಕ್ಕಿಕಾಳು ಇಟ್ಕೊಂಡು ಚರ್ಚೆಯನ್ನು ಮಾಡಿದರು. ಈ ವಿಚಾರದಲ್ಲಿ ಗೌತಮಿ ಮತ್ತು ಇದೇ ತ್ರಿವಿಕ್ರಮ್ಗೆ ಆರಂಭದಲ್ಲೇ ಸುದೀಪ್ ಅವರು ಕೆಲವೊಂದಷ್ಟು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳಿ. ನೀವು ಡೌಟ್ಸ್ಗಳನ್ನು ಮಾಡಿಕೊಂಡು ಜೊತೆಗೆ ಕಾರ್ಯಕ್ರಮಕ್ಕೆ ಹಾಗೆಯೇ ನನಗೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಬರೋ ರೀತಿ ಮಾಡ್ಕೊಬೇಡಿ ಮತ್ತು ಅನುಮಾನದ ದೃಷ್ಟಿಯಿಂದ ನೋಡಿ ನಿಮ್ಮ ಗೌರವವನ್ನು ನೀವು ಕೂಡ ಕಡಿಮೆ ಮಾಡ್ಕೊಳ್ಬೇಡಿ ಅನ್ನುವಂಥ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ಸುದೀಪ್ ಅವರು ಕೆಲವೊಂದಷ್ಟು ಗಂಭೀರ ವಿಚಾರವನ್ನು ಪ್ರಸ್ತಾಪಪಡಿಸ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಶೋಭಾ ಶೆಟ್ಟಿ ಪರವಾಗಿ ಮಾತನಾಡಿದ್ದು ಶಿಷ್ಯರನ್ನು ಮನೆಯಲ್ಲಿ ಉಳಿಸೋದಕ್ಕೆ ಶೋಭಾ ಶೆಟ್ಟಿಯನ್ನು ಮನೆಯಿಂದ ಹೊರಗಡೆ ಕಳಿಸಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದು. ಇದು ಸಹಜವಾಗಿ ಅಸಮಾಧಾನಕ್ಕೆ ಕಾರಣವಾಗೇ ಆಗುತ್ತೆ. ಈ ಹಿಂದಿನ ಶೋಯಲ್ಲಿ ನಾನು ಹೇಳಿದ್ದೆ ಇದು ಚರ್ಚೆಗೆ ಬರುತ್ತೆ ಅಂಥೇಳಿ, ಹಾಗೆ ಆಯಿತು. ಕಿಚ್ಚನ ಪಂಚಾಯಿತಿ ಆರಂಭ ಆಗ್ತಿದ್ದಂತೆ ಸುದೀಪ್ ಅವರು ತ್ರಿವಿಕ್ರಮ್ ಮಾತನಾಡಿರುವಂಥ ವಿಡಿಯೋನ ಪ್ಲೇ ಮಾಡೋದಕ್ಕೆ ಹೇಳ್ತಾರೆ. ಬಳಿಕ ಮಾತನಾಡಿದಂಥ ಸುದೀಪ್ ಅವರು ಶಿಶಿರ್ ಹೊರಗೆ ಕಳಿಸ್ಬೇಕು ಅನ್ನೋದು ಇದ್ದಿದ್ರೆ ಅವರನ್ನು ಹೊರಗೆ ಕಳಿಸಿ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹೇಳಿದ್ದಾರೆ. ಶಿಶಿರ್ನ ಉಳಿಸೋದಕ್ಕೆ ಶೋಭಾ ಶೆಟ್ಟಿಯನ್ನು ಹೊರಗಡೆ ಕಳಿಸಿಲ್ಲ. ಅಂದು ಏನಾಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಾನೇ 45 ನಿಮಿಷಗಳ ಕಾಲ ಅವರ ಜೊತೆಗೆ ಮಾತನಾಡಿ ಮನೆಯಲ್ಲಿರುವಂತೆ ಮನವೊಲಿಸಿದೆ. ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವರು ಮತ್ತೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರನ್ನು ಹೊರಗಡೆ ಕಳಿಸಿದೆ. ಇದು ಬಿಗ್ ಬಾಸ್ ನಿರ್ಧಾರವಲ್ಲ, ನನ್ನ ನಿರ್ಧಾರ ಅಂತೇಳಿ ಖಡಕ್ಕಾಗಿ ಸುದೀಪ್ ಹೇಳ್ತಾರೆ. ಸುದೀಪ್ ಇಡೀ ಕಾರ್ಯಕ್ರಮವನ್ನು ನಿಂತು ಸುಸ್ತಾಗಿ ನಡೆಸ್ತಾರೆ. ಅವರಿಗೆ ಬೆನ್ನು ನೋವು ಕೂಡ ಬಂದಿತ್ತು. ಶೋಭಾ ಶೆಟ್ಟಿಗೆ ಅಷ್ಟು ಹೇಳಿದರೂ ಕೂಡ ಅವರ ಮಾತು ಕೇಳಿರಲಿಲ್ಲ ಅಂತೇಳಿ ಕೋಪ ಬಂದಿತ್ತು. ಇನ್ನು ಸುದೀಪ್ ಸಿಕ್ಕಾಬಟ್ಟೆ ಕೋಪವನ್ನೇ ಮಾಡಿಕೊಂಡು ಎಲ್ಲ ಸ್ಪರ್ಧಿಗಳನ್ನು ಕೂಡ ನಿಲ್ಲಿಸಿ ಮಾತನಾಡಿ, ನಾಯಿ ಥರ ನಾನು ನಿಂತ್ಕೊಂಡಿರ್ತೀನಲ್ಲ ಅದಕ್ಕೆ ನಿಮಗೆ ಅಹಂ ಅನಿಸುತ್ತೆ ಅಂತ ಹೇಳಿ ಸಿಟ್ಟಾಗ್ತಾರೆ. 11 ಸೀಸನ್ಗಳಲ್ಲೂ ಕೂಡ ಗಂಟೆಗಟ್ಟಲೆ ನಿಂತ್ಕೊಂಡೇ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೆಲ್ಲ ಕೋಪ ಮಾಡಿಕೊಂಡು ಅದನ್ನು ಸ್ಪರ್ಧಿಗಳ ಮೇಲೆ ತೋರಿಸೋದಕ್ಕೆ ಆಗುತ್ತಾ? ನಿಮಗೆ ಆಟ ಅರ್ಥವಾಗಿಲ್ಲ ಅಂದರೆ ನಾನೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕ್ಲಾಸನ್ನು ತೆಗೆದುಕೊಳ್ತಾರೆ. ಈ ವಾರ ಎಲಿಮಿನೇಷನ್ ಇದೆಯೋ ಇಲ್ವೋ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇರ್ತವೆ. ಬಟ್ ಇಲ್ಲಿ ಸುದೀಪ್ ಅವರು ಮಾತನಾಡಿದಂಥ ರೀತಿ ಇರ್ತದಲ್ಲ, ಇದ್ರ ಬಗ್ಗೆ ಸಹಜವಾಗಿ ಸತ್ಯನೇ, ಸುದೀಪ್ ಮಾತನಾಡಿರೋದು ಸತ್ಯನೇ ಇರ್ಬೋದು, ಕಾರ್ಯಕ್ರಮದ ನಿಯಮದ ಪ್ರಕಾರ ಆಗಿರ್ಬೋದು. ಬಟ್ ಹಾಗಂದ ಮಾತ್ರಕ್ಕೆ ಇಲ್ಲಿ ತ್ರಿವಿಕ್ರಮ್ ಅನುಮಾನವನ್ನು ವ್ಯಕ್ತಪಡಿಸಬಾರ್ದು ಅಂತ ಹೇಳೋದು ಅದು ತಪ್ಪಾಗುತ್ತೆ, ಚಕ್ರಾಧಿಪತ್ಯ ಆಗ್ತದೆ.
ಇಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ದಂಗೆ ಆಗುತ್ತೆ. ಅಂದರೆ ಇವರನ್ನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ, ಅನುಮಾನ ಬಂದರೆ ಅದನ್ನು ಚರ್ಚಿಸೋ ಹಾಗೆ ಇಲ್ಲ. ಇದೊಂಥರ ಚೆನ್ನಾಗಿದೆ. ಇದು ಯಾವ ರೀತಿ ಗೇಮು, ಅದು ಯಾವ ರೀತಿ ಗೇಮ್ನ ರೂಲ್ಸ್ಗಳು, ಅದು ಏನು ಹೇಳೋಕೆ ಹೊರಟಿದ್ದಾರೋ ಇವರೆಲ್ಲರೂ ಕೂಡ ತಮಾಷೆ ಅನಿಸುತ್ತೆ. ಇಲ್ಲಿ ಈಗ ಶೋಭಾ ಶೆಟ್ಟಿ ಹೋಗಿರೋದ್ರ ಬಗ್ಗೆ ತ್ರಿವಿಕ್ರಮ್ ಅನುಮಾನವನ್ನು ವ್ಯಕ್ತಪಡಿಸಿದ್ದೇ ರಾಂಗ್ ಅನ್ನೋ ರೀತಿಯಲ್ಲಿ ಸುದೀಪ್ ಅಭಿಪ್ರಾಯನ ವ್ಯಕ್ತಪಡಿಸಿರೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ರಾಂಗ್ ಅಲ್ವ ಸುದೀಪ್ ಮಾತನಾಡಿದ್ದು ಅಂತೇಳಿ ಇರಬಹುದು. ಇಲ್ಲಿ ತ್ರಿವಿಕ್ರಮ್ ಆಡಿದಂಥ ರೀತಿ ಅಥವಾ ಬಳಸಿದಂಥ ಪದ ಅಥವಾ ಏನೇ ಇರ್ಬೋದು, ಬಟ್ ತ್ರಿವಿಕ್ರಮ್ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಈ ರೀತಿ ಒಂದು ಗೊಂದಲ ಇದೆ, ಅದನ್ನು ನಾನು ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸ್ಪರ್ಧಿಗಳು ಕೂಡ ಒಂದು ಅರ್ಥ ಮಾಡ್ಕೊಬೇಕು, ಸುದೀಪ್ ಏನು ಮೇಲಿಂದ ಕೆಳಗಿಳಿದು ಬಂದವರಲ್ಲ. ಸುದೀಪ್ಗೂ ಕೂಡ ಪ್ರಶ್ನೆ ಮಾಡುವಂಥ ಹಕ್ಕು ನಿಮಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಇಮಿಡಿಯೇಟ್ಲಿ ತ್ರಿವಿಕ್ರಮ್ ಕೂಡ ಕಾರವಾಗಿ ಕೇಳಬೇಕಾಗಿತ್ತು. ಯಾಕೆ ನಾನು ಕೇಳಿದ್ರಲ್ಲಿ ಏನು ತಪ್ಪಿದೆ ಅಂತಲೂ ಕೂಡ ಕೇಳ್ಬೋದಾಗಿತ್ತು. ಅದನ್ನು ಅವ್ರು ಮಾಡಲಿಲ್ಲ. ಅದು ಕೂಡ ಸಮಸ್ಯೆನೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಪೋಸಿಟ್ ಇರೋರು ಇಷ್ಟು ಅಗ್ರೆಷನಲ್ಲಿ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಸಲ ಈ ರೀತಿಯಾದಂಥ ರಿಟರ್ನ್ ಉತ್ತರ ಬಂತು ಅಂತ ಹೇಳಿದ್ರೆ ಆಗ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಏನಿದು ಅಂತೇಳಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಏನೇ ಮಾತನಾಡಿದರೂ ಕೂಡ ಸುದೀಪ್ ಅವರು ಏನೇ ಮಾತನಾಡಿದರೂ ಕೂಡ ಅದಕ್ಕೆ ಯಾರೂ ಕೂಡ ಉತ್ತರವನ್ನು ಕೊಡುವಂತಹ ಧೈರ್ಯವನ್ನೇ ಮಾಡೋದಿಲ್ಲ. ಅಂದರೆ ಏನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೆದರು ಕೂತಂಗೆ ಕೂತಿರ್ತಾರೆ. ಇದು ಸಮಸ್ಯೆ ಆಗ್ತಿರೋದು. ಇದು ನಿಜವಾಗ್ಲೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಇಲ್ಲ, ಎದುರು ಮಾತನಾಡಲಿ. ಸ್ವಾಭಿಮಾನವನ್ನು ಬಿಟ್ಟು ಬದುಕೋದಿಲ್ಲ ಅಂತೇಳಿ ಹೇಳುವಂತಹ ಮೋಕ್ಷಿತಾ ಇರ್ಬೋದು, ಮತ್ತು ನಾನು ಎಲ್ಲವನ್ನೂ ಕೂಡ ಫೇಸ್ ಮಾಡ್ತೀನಿ ಎನ್ನುವಂತಹ ರಜತ್ ಇರ್ಬೋದು, ಇನ್ನು ಇಂಥದ್ದನ್ನೆಲ್ಲ ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥ ತ್ರಿವಿಕ್ರಮ್ ಇರ್ಬೋದು. ಎಲ್ಲರೂ ಕೂಡ ಓಪನ್ ಆಗಿ ಮಾತನಾಡಬೇಕು ಮತ್ತು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂಥ ಗೌತಮ್ ಇರ್ಬೋದು. ಇವರೆಲ್ಲರೂ ಕೂಡ ಓಪನ್ ಆಗಿ ಮಾತನಾಡಿದ್ರೆ ತಾನೇ, ಚರ್ಚೆ ಮಾಡಿದ್ರೆ ತಾನೇ ಇದಕ್ಕೊಂದು ಕನ್ಕ್ಲೂಷನ್ ಸಿಗೋದು. ಇಲ್ಲಾಂದರೆ ಹೊರಗಡೆ ಮೆಸೇಜ್ ಏನು ಹೋಗುತ್ತೆ ಹೇಳಿ. ಈಗ ಹೊರಗಡೆ ಮೆಸೇಜ್ ಹೋಗಿದ್ದು ಹೇಗೆ ಅಂತ ಹೇಳಿದ್ರೆ, ತ್ರಿವಿಕ್ರಮೇ ರಾಂಗು ಅನ್ನೋ ರೀತಿಯಲ್ಲಿ ಮೆಸೇಜ್ ಹೋಗಿದೆ. ಖಂಡಿತವಾಗ್ಲೂ ತ್ರಿವಿಕ್ರಮ್ ರಾಂಗು ಅಂತೇಳಿ ಹೇಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಇಲ್ಲಿ ಅನುಮಾನವನ್ನು ತೋರಿಸಿರೋದಷ್ಟೇ. ಹಾಗಂದ್ರೆ ಮಾತ್ರಕ್ಕೆ ಅನುಮಾನ ತೋರಿಸಬಾರ್ದು ಅಂತಲ್ಲ, ಅನುಮಾನವನ್ನು ತೋರಿಸಲೇಬೇಕು. ತ್ರಿವಿಕ್ರಮ್ ಕೂಡ ಅದನ್ನೇ ಹೇಳಿತು ಇಲ್ಲಿ. ಬಟ್ ಎರಡು ಆಯಾಮದಲ್ಲಿ ನಾವು ನೋಡಬೇಕಾಗುತ್ತೆ ಈ ಘಟನೆನ. ಒಂದು ಇದು ಯಾವುದು, ಈ ಎಲಿಮಿನೇಷನ್ ಪ್ರಕ್ರಿಯೆ. ಇದಾದ ಬಳಿಕ ಈ ಪಾಯಿಂಟ್ಸ್ನ ವಿಚಾರವಾಗಿಯೂ ಕೂಡ ತ್ರಿವಿಕ್ರಮ್ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಯಾರನ್ನು ಗೆಲ್ಲಿಸಿದ್ದು ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಇದ್ರ ಬಗ್ಗೆನೂ ಕೂಡ ಸುದೀಪ್ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನೀವೆಲ್ಲರೂ ಕೂಡ ಎಲ್ಲವನ್ನೂ ಕೂಡ ಅನುಮಾನದಿಂದ ನೋಡ್ತಿದ್ದೀರಾ, ನಿಮ್ಮನ್ನು ಸೋಲಿಸ್ಬೇಕು ಅನ್ನೋದು ಒಂದು ಟೀಮ್ನ ಅಥವಾ ಬಿಗ್ ಬಾಸ್ನ ಟೀಮ್ನ ಒಂದು ಐಡಿಯಾ ಅಥವಾ ಆ ರೀತಿಯಾದಂಥ ಕುತಂತ್ರ ಇದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರಾ ಅನ್ನೋದು ಸುದೀಪ್ ಅವರ ಪ್ರಶ್ನೆ. ಈ ಬಗ್ಗೆನೂ ಕೂಡ ತ್ರಿವಿಕ್ರಮ್ ಹೇಳ್ತಾರೆ, ನೋಡಿ ನನಗೆ ಡೌಟ್ ಬಂತು, ಅದನ್ನು ನಾನು ಹೇಳಿದ್ದೀನಿ ಅಂತೇಳಿ. ಅದಕ್ಕೆ ಸುದೀಪು ಡೌಟ್ ಬರೋದು ಸಹಜ, ಅದನ್ನು ಚರ್ಚೆ ಮಾಡೋ ತಪ್ಪಲ್ಲ. ಆದರೆ ಗೆಲ್ಲಿಸಿದ್ರು ಅಂದರೆ ಏನರ್ಥ ಅನ್ನೋದು ಸುದೀಪ್ ಅವರ ಮಾತಿನ ಅರ್ಥ. ಅಂದರೆ 100 ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ನಾನು ಆ ಮಾತನ್ನು ಹೇಳಿದೆ ಅಂತೇಳಿ ತ್ರಿವಿಕ್ರಮ್ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕ್ಲಾಪನ್ನು ಮಾಡ್ತಾರೆ. ಅಂದರೆ ಕಿಚ್ಚ ಸುದೀಪ್ ಅವ್ರದ್ದು ಇಲ್ಲಿ ಅಜೆಂಡಾ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಕಡೆ ತ್ರಿವಿಕ್ರಮ್ ಮಾಡಿದ್ದೆಲ್ಲವನ್ನು ಕೂಡ ತಪ್ಪು, ಅದು ಸುದೀಪ್ ಅವ್ರ ಅಜೆಂಡಾ ಆಗಿತ್ತೋ ಅಥವಾ ಬಿಗ್ ಬಾಸ್ ಟೀಮ್ನ ಅಜೆಂಡಾ ಆಗಿತ್ತೋ ಗೊತ್ತಿಲ್ಲ. ಬಟ್ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದೀರಾ, ಅದ್ಭುತವಾಗಿ ಆಡ್ತಾ ಇದ್ದೀರಾ. ಆದರೆ ನನ್ನ ಬಳಿಯೇ ಮಾತನಾಡಿದಾಗ ಆ ಮಾತಿಗೆ ತೂಕ ಇರ್ತದೆ. ನಾನು ಯಾರನ್ನೂ ಕೂಡ ಸುಮ್ಮನೆ ಹಾಗೆ ಕಳಿಸೋದಿಲ್ಲ. ನಿಮ್ಮ ಬುಡ ಕಾಪಾಡಿಕೊಳ್ಳುವಂಥ ಲೆಕ್ಕದಲ್ಲಿ ನಮ್ಮ ಬುಡಕ್ಕೆ ಕೈ ಹಾಕಿದರೆ ಇದು ತಪ್ಪಲ್ವ ಸರ್ ಅಂತಲೂ ಕೂಡ ಸುದೀಪ್ ಪ್ರಶ್ನೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸುದೀಪ್ ಅವರ ಬುಡಕ್ಕೆ ತ್ರಿವಿಕ್ರಮ್ ಕೈ ಹಾಕಿದ್ದೇ ಇಷ್ಟೆಲ್ಲ ಕೋಪಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಅಂತಿಮವಾಗಿ ಕ್ಲಿಯರ್ ಆಗುತ್ತೆ. ಬಟ್ ಅದೇನೇ ಇದ್ರೂ ಕೂಡ ಇಲ್ಲಿ ತ್ರಿವಿಕ್ರಮ್ ಕೇಳಿರೋದ್ರ ಬಗ್ಗೆ ವೈಯಕ್ತಿಕವಾಗಿ ನಮಗೆ ಯಾರಿಗೂ ಕೂಡ ಅದು ಒಂದು ತಪ್ಪು ಅನ್ನೋ ರೀತಿಯಲ್ಲಿ ಭಾವನೆ ಬಂದೇ ಇಲ್ಲ. ಕಾರಣ ಏನಂತ ಹೇಳಿದರೆ ಕರೆಕ್ಟಾಗಿ ಕೇಳಿದ್ದಾರೆ. ತ್ರಿವಿಕ್ರಮ್ ಕೇಳಬೇಕಾಗಿದ್ದೇನೆ ಕೇಳಿದ್ದಾರೆ. ಬಟ್ಟು ಕೇಳಿದಂಥ ರೀತಿ ತಪ್ಪಿರಬಹುದು, ಕೇಳುವಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡಂತಹ ಹಾದಿ ರಾಂಗ್ ಇರ್ಬೋದು. ಬಟ್ ಕೇಳಿದಂಥ ವಿಚಾರ ಕರೆಕ್ಟಾಗಿದೆ, ಕೇಳಲೇಬೇಕಾಗುತ್ತೆ. ಅದನ್ನೇ ಇಲ್ಲಿ ಇವರು ಕೂಡ ಮಾಡಿದ್ದಾರೆ ಅನ್ನೋದು ಸತ್ಯ. ವಾಟ್ ಎವರ್ ಇಟ್ ಮೇ ಬಿ, ಈಗ ತ್ರಿವಿಕ್ರಮ್ಗೆ ಮಂಗಳಾರತಿ ಮಾಡಿಯಾಗಿದೆ ಸುದೀಪ್ ಅವರು. ಈಗ ಮುಂದೇನಾಗುತ್ತೆ, ಇದು ಈಗಿರುವಂಥ ವಿಚಾರ. ಈಗ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಸುದೀಪ್ ಮಾತನಾಡಬೇಕಾಗಿತ್ತು. ಬಟ್ ಆ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ಕೆಲವೊಂದು ಪದಗಳ ಬಗ್ಗೆನೂ ಕೂಡ ಮಾತನಾಡಬೇಕಿತ್ತು, ಅದರ ಬಗ್ಗೆನೂ ಕೂಡ ಹೆಚ್ಚು ಮಾತನಾಡಿಲ್ಲ. ಇಲ್ಲಿ ಒಂದು ತಿಳ್ಕೊಬೇಕು, ಸುದೀಪ್ ಅವರು ಮಾತನಾಡಿದರೆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡಬೇಕು. ಕೇವಲ ಒಂದೆರಡು ವಿಚಾರಗಳ ಬಗ್ಗೆ ಅಥವಾ ಇವರು ಬುಡಕ್ಕೆ ಕೈ ಹಾಕಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಈ ವಿಚಾರವನ್ನು ಮಾತನಾಡಿ ಬೇರೆ ವಿಚಾರವನ್ನು ಬಿಟ್ಟುಬಿಡೋದು ಅದು ಕೂಡ ರಾಂಗ್ ಆಗ್ತದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಅಭಿಪ್ರಾಯಗಳು ಮತ್ತು ಈ ಎಲ್ಲ ಆ್ಯಂಗಲ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಸುದೀಪ್ ಅವರು ಸ್ವಲ್ಪ ಓವರಾಗೆ ರಿಯಾಕ್ಟ್ ಮಾಡಿದ್ರು ಅಂತೇಳಿ ನಿಮಗೂ ಕೂಡ ಅನಿಸ್ತಿದೆಯಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇನೆ. ಧನ್ಯವಾದ.